ರವಿ ಮಾತಾಡಿದ್ದು ಕೇಳಿದರೆ ಅಲ್ಲಿಗೆ ಅವರಲ್ಲಿ ಆತಂಕ ಇತ್ತು ಅನ್ನೋದು ಸ್ಪಷ್ಟ ಆಯಿತು. ಆಮೇಲೆ ಇನ್ನೊಂದು ಕಡೆಯಲ್ಲಿ ಒಂದು ವೇಳೆ ಏನಾದರೂ ಸೋತು ಬಿಟ್ಟಿದ್ದರೆ ವಿಪಕ್ಷಗಳು ಮತ್ತು ಮಾಧ್ಯಮಗಳು ಯಾವ ರೀತಿ ಶೀರ್ಷಿಕೆಗಳನ್ನು ಕೊಡ್ತಾ ಇದ್ರು ಅನ್ನೋದನ್ನು ಅವರಾಗಲೇ ಊಹೆನೂ ಮಾಡ್ಕೊಂಡು ಬಿಟ್ಟಂಗೆ ಮಾತಾಡ್ಬಿಟ್ಟು. ಅಂದರೆ ಅದರ ಅರ್ಥ ಏನು ಅಂದರೆ ಇದರೊಳಗಡೆ ಸ್ಪಷ್ಟವಾಗಿ ಒಂದು ಗೊತ್ತಾಗುತ್ತೆ. ನಾನು ಆಗಲೇ ಹೇಳಿದ್ದಕ್ಕೆ ಇವ್ರ ವ್ಯಾಖ್ಯಾನ ಬೇರೆ ಆಯಿತು, ಆದರೆ ಈ ಅನುಮಾನನೇ ಹೇಳುತ್ತೆ. ಏನು ಅಂದರೆ ಇಲ್ಲಿ BJP ಗೆಲುವಿಗಿಂತ ಹೆಚ್ಚಿಗೆ ಕರಡಿ ಸಂಗಣ್ಣ ಆಗಿರೋದ್ರಿಂದ ಇವತ್ತಿನ ದಿವಸ ಇವರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇರೋದು. ಕರಡಿ ಸಂಗಣ್ಣನವರ ವ್ಯಕ್ತಿತ್ವ, ಅವರ ಜನಬಳಕೆ, ಅವರ ಜನಪ್ರಿಯತೆಯಿಂದ ಆಗ್ತಾರೆ. ಆಸ್ BJP ಒಂದು BJP ಪಕ್ಷವಾಗಿ ನಾನು ವಕ್ತಾರ ರವಿ ಅವರನ್ನು ಒಂದು BJP ಪಕ್ಷದ ಸಮಷ್ಟಿ ಪ್ರಜ್ಞೆ ಅಂತೀನಿ. ಆ ಸಮಷ್ಟಿ ಪ್ರಜ್ಞೆ ಎಲ್ಲೋ ತುಂಬ ಆತಂಕದಲ್ಲಿತ್ತು ಅನ್ನೋದು ಅವರ ಮಾತಲ್ಲಿ ಗೊತ್ತಾಗ್ತಾನೆ. ಅಂದರೆ ಆ ಆತಂಕನ ದೂರ ಮಾಡಿರೋದು ಯಾವುದಪ್ಪ ಅಂದರೆ ಕರಡಿ ಸಂಗಣ್ಣನ ವ್ಯಕ್ತಿತ್ವ. ಹಾಗಾಗಿ ಆದ್ರೆ ಅವತ್ತಿನ ಅದು ವ್ಯತ್ಯಾಸ ಇದೆ. 2004 2008 ಚುನಾವಣೆ ನಡೀತಾ ಇರೋ ಸಮಯ, ಸಂದರ್ಭ, ಸನ್ನಿವೇಶಕ್ಕೂ ಅದು ಇವರೇ ಹೇಳಿದ್ರು ನೋಡಿ. ಈಗ ಈ ಹಗರಣಗಳಲ್ಲಿ ಹೂತು ಹೋಗಿರುವ BJP ಅದೇ ನಾನು ಹೇಳ್ತೀನಪ್ಪ, ನಾವೇ ಮಾಡಿದ್ ಕಣೆ, ಅದು ಆಗಿರೋದು ನಾವೇ ಮಾಡಿದ್ದು. ಮಾಡುವಂತೆ ಗೆಲುವನ್ನ ಕರಡಿ ಸಂಗಣ್ಣಗೆ ಮಾತ್ರ ಸ್ಥೀಮಿತಗೊಳಿಸ್ತಕ್ಕಂತ ಒಂದು ಬಹಳ ಕ್ಲಿಯರ್ ಸಿಹಿಯನ್ನ ಕೊಟ್ಟಿದ್ದಾರೆ. ಮೈಸೂರು ಪಾಕ್ ಇದು, ನೀವು ಆ ಮೂಲೆ ಈ ಮೂಲೆ ಅಂತ ಹೇಳಂಗಿಲ್ಲ, ಇಡೀ ಮೈಸೂರು ಪಾಕ್ ಸಿಹಿ ಆಗಿದೆ. ಕರಡಿ ಸಂಗಣ್ಣ ಅವರ ವ್ಯಕ್ತಿತ್ವವೂ ಕೆಲಸ ಮಾಡಿದೆ, ನಮ್ಮೆಲ್ಲ ನಾಯಕರುಗಳ ನಾಯಕತ್ವದ ಪ್ರಭಾವವೂ ಕೆಲಸ ಮಾಡಿದೆ, ನಮ್ಮ ಕೇಡರ್ಗಳ ಪ್ರಾಮಾಣಿಕವಾಗಿರ್ತಕ್ಕಂಥ ಪರಿಶ್ರಮವೂ ಕೆಲಸ ಮಾಡಿದೆ. ಇವೆಲ್ಲವೂ ಸೇರಿ ಚುನಾವಣೆ ಈ ಗೆಲುವಿನ ಮುಖಾಂತರ ಒಂದು ಕಹಿ ಕೂಡ ಶುರು ಆಗಬಹುದು ಆ ಸಿಹಿ ಜೊತೆಗೆ. ಖಂಡಿತ ಇಲ್ಲ, ಯಾಕಂದ್ರೆ ಇದು ನಮ್ ಗೆಲುವು, ಇದು ನಿಮ್ ಗೆಲುವು. ಉದಾರತೆಯಿಂದ ಇಡೀ ಅವರವರ ಪರಿಶ್ರಮ ಸಾಮರ್ಥ್ಯಕ್ಕೆ ತಕ್ಕಂತೆ ಎಲ್ಲರಿಗೂ ವಿಪಕ್ಷಗಳು ಇರ್ತಕ್ಕಂಥ ಪ್ರಭಾವಿಗಳನ್ನ ನಿಮ್ ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಟ್ಟು ಮತ್ತೆ ನಿಮ್ಮ ಅಧಿಕಾರದ ಎಲ್ಲ ನಿಮ್ಮ ಒಂದು ಏನೇನಿದೆ ನಿಮ್ಮ ಬಳಕೆ ಮಾಡತಕ್ಕಂಥ ಸಾಮಗ್ರಿಗಳಿದೆ ಅದೆಲ್ಲ ಉಪಯೋಗಿಸ್ಬಿಟ್ಟು ನೀವು ಗೆಲ್ಸ್ಕೊಂಡ್ ಬಂದ್ಬಿಟ್ರೆ ಅವ್ರ ಸ್ವಂತ ಅಭ್ಯರ್ಥಿ ಇರಲಿಲ್ಲ, ಅಲ್ಲಿ ಸೋತಿದ್ರು. ಅದೇ ರೀತಿ ಎಲ್ಲ ಕಡೆ ಮಾಡಿರ್ತಕ್ಕಂಥ ಈಗ ಚನ್ನಪಟ್ಟಣದಲ್ಲಿ ಯೋಗೇಶ್ವರನ ಕರ್ಕೊಂಡ್ಬಂದು ಅವನ್ನ ಗೆಲ್ಸ್ಕೊಳ್ತಾರೆ. ಅವ್ರ ಪಕ್ಷದವ್ರು ಯಾರು ಇರಲಿಲ್ಲ ತಾನೇ. ಇದೇನಂತ ಹೇಳಿದ್ರೆ ಹೈಜಾಕ್ ಮಾಡ್ತಾ ಇರತಕ್ಕಂಥ ಒಂದು ಪರಿಸ್ಥಿತಿ. ಅವರ ಹಣ ಬಲ, ಅಧಿಕಾರದ ಬಲದ ಮುಖಾಂತರ ನಮ್ಮ ಒಂದು ರಾಜಕೀಯದ ಕ್ಷೇತ್ರ ವಿಸ್ತೀರ್ಣ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಅದು ನಡೀತಾ ಇದೆ ಹೊರತು BJP ನಿಜವಾದ ಬಲ ಇದ್ದಿದ್ದು ಹೋದ ಸಲನೇ ಗೆಲ್ಲಬೇಕಾಗಿತ್ತಾನೆ. ಯಾಕೆ ಗೆಲ್ಲಿಲ್ಲ? ಅವಾಗ ಅಭ್ಯರ್ಥಿ ಇರಲಿಲ್ಲ, ಅಲ್ಲಿ ಗೆಲ್ಸಕ್ಕೆ ಆಗಲಿರಲಿಲ್ಲ. ಅದಕ್ಕೋಸ್ಕರ ಇದು ಮಾಡ್ತಾ ಇರ್ತಕ್ಕಂಥ. ಸೊ ಇದು ಸಂಪೂರ್ಣವಾಗಿ ನಾವು ನಮ್ಮ ವರ್ಚಸ್ಸು, ನಮ್ಮ ನಾಯಕತ್ವ, ನಮ್ಮ ಒಳ್ಳೆ ಕೆಲಸ ಅಂತ ಏನಿರಲಿಲ್ಲ ಆ ಚುನಾವಣೆಯಲ್ಲಿ. ನಾನು ನೋಡಿದಾಗೆ ಆ ಚುನಾವಣೆಯಲ್ಲಿ BJP ಸಾಧನೆ ಬಗ್ಗೆ ಏನು ಮಾತಾಡಲಿಲ್ಲ. ನಾವು ಏನೇನು ಆ ಒಂದು ಕ್ಷೇತ್ರ ಕೊಟ್ಟಿದ್ದೇವೆ ಅದ್ರ ಬಗ್ಗೆ ಏನಿಲ್ಲ. ಈ ಚುನಾವಣೆಗೋಸ್ಕರ ಏನೇನು ಸ್ಯಾಂಕ್ಷನ್ ಮಾಡ್ಕೊಂಡ್ಬಂದ್ರು, ಈ ಎಲೆಕ್ಷನ್ ವಿನ್ ಮಾಡ್ಕೊಳ್ಳೋದಕ್ಕೋಸ್ಕರ, ಗೆಲ್ಸ್ಕೊಳ್ಳೋಕ್ಕೋಸ್ಕರ ಏನೇನು ಮಾಡ್ಕೊಂಡ್ಬಂದ್ರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ಹೊರತು, ಯಾಕಂದರೆ ಗೆಲ್ಲಬೇಕಾಗಿತ್ತು. 200 ಕೋಟಿ 300 ಕೋಟಿ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಅಂದರೆ ಇದು ಚುನಾವಣೆ ಗೆಲ್ಲೋದಕ್ಕೆ ಏನು ಬೇಕಾದ್ರೂ ಮಾಡೋಕ್ಕೆ ತಯಾರಾಗಿರ್ತಕ್ಕಂಥ ಒಂದು ಸರ್ಕಾರ ಇದು. ಅದೊಂದು. ಎರಡನೇದು, ಇದಕ್ಕಿಂತ ಮುಂಚೆ ಒಂದು ಚರ್ಚೆ ಆಯಿತು ಆರ್ಟಿಕಲ್ 371 ಬಗ್ಗೆ. ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಈಗ ಮತ್ತೆ ಕೇಂದ್ರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆರವರು, ಧರಮ್ ಸಿಂಗ್ ಇದ್ರ ಭಾಳ ತೀವ್ರವಾಗಿ ತೆಗೆದುಕೊಂಡು ಮುಂದಿನ ಕ್ಯಾಬಿನೆಟಲ್ಲಿ ಕೂಡ ತರಬೇಕು ಅಂತ ಒಂದು ಪ್ರಯತ್ನ ನಡೆದಿದೆ. ಧರಮ್ ಸಿಂಗ್ ಸಾಹೇಬರು ಮತ್ತು ಖರ್ಗೆ ಸಾಹೇಬರು ಇದನ್ನು ಈಗ ಅನುಷ್ಠಾನ ಆಗಬೇಕು, ಆರ್ಟಿಕಲ್ 371 ಅಮೆಂಡ್ಮೆಂಟ್ ಆಗಬೇಕು ಅಂತೇಳಿ ಪ್ರಯತ್ನ ನಡೆದಿದೆ. ಈ ಕೇಂದ್ರ ಸರ್ಕಾರದಿಂದ ಆಗ್ತಕ್ಕಂಥ ಲಕ್ಷಣಗಳು ಇವಾಗ ಕಾಣ್ತಾ ಇದೆ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಕೆ, ಸೊ 6ನೇ ಸುತ್ತಿನಲ್ಲೂ ಕೂಡ BJP ಮುನ್ನಡೆಯನ್ನು ಈಗ ಗಳಿಸಿರುವಂಥ ಸುದ್ದಿ ಬಂದಿದೆ. 6ನೇ ಸುತ್ತಿನಲ್ಲೂ ಕೂಡ BJP ಮುನ್ನಡೆಯನ್ನು ಸಾಧಿಸಿದೆ.
ಯಾರಿಗೆ ಕಾಣಲ್ಲ. ಸೊ ಕೂಡ ಬಿಜೆಪಿ ಮುನ್ನಡೆಯನ್ನ ಗಳಿಸಿಕೊಂಡಿದೆ. ಬಿಜೆಪಿಗೆ 6,627 ಮತಗಳ ಮುನ್ನಡೆ ಲಭ್ಯವಾಗಿದೆ. ಇಲ್ಲಿ ತನಕ ಗಳಿಸಿರುವಂತಹ ಮತಗಳು ಬಿಜೆಪಿ 20,469, ಕಾಂಗ್ರೆಸ್ 13,746, JDS 8,838 ಮತಗಳನ್ನು ಪಡ್ಕೊಂಡಿದೆ. ಮೊದಲನೇ ಸುತ್ತಿನಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನು ಸಾಧಿಸ್ತಾನೆ ಬಂದಿರುವಂಥದ್ದು. 6ನೇ ಸುತ್ತಿನಲ್ಲೂ ಕೂಡ ಈ ಮುನ್ನಡೆ ಅನ್ನುವಂಥದ್ದು ಮುಂದುವರೆದಿದೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ವಿವರಗಳನ್ನ ನೋಡೋಣ ಸಣ್ಣ ಬ್ರೇಕ್ ನಂತರ.